ಸನ್ ಆಫ್ ಬಿ. ಎ ಸನ್ ಆಫ್ ಬಿ ಅಂತಂದ್ರೆ ಬಿ ಯ ಮಗ ಯಾರಾದ್ರೆ ಹೇಳ್ರಿ? ಎ ಸನ್. ಎ ಈಸ್ ಸನ್ ಆಫ್ ಬಿ. ಸಿ ಬಿ ಸಿಸ್ಟರ್. ಸಿ ಈಸ್ ಬಿ ಸಿಸ್ಟರ್. ನೋಡ್ರಿ, ಎ ಯು ಬಿ ಯ ಮಗ, ಕನ್ನಡದ ಕನ್ಫ್ಯೂಸ್ ಆಗಿರ್ತದೆ, ಸಿ ಯ ಮಗನಾಗಿದ್ದಾನೆ. ಸಿ ಈಸ್ ಬಿ ಸಿಸ್ಟರ್. ಬಿ ಸಿಸ್ಟರ್ ಯಾರದಾರ್ರಿ? ಸಿ ಅದರ ಸಿಸ್ಟರ್. ಇಂಗ್ಲಿಷ್ನಾಗೆ ನೋಡ್ರಿ, ಸಿ ಈಸ್ ಬಿ ಸಿಸ್ಟರ್. ಬಿ ಸಿಸ್ಟರ್ ಯಾರದಾರ? ಸಿ ಅದರ. ಬಟ್ ಸಿ ಬಿ ಜನರ ಏನದ ಗೊತ್ತಾಗ್ಲಿಲ್ಲ ನಮ್ಗೆ ಇನ್ನೂ. ಸಿ ಬಿ ಸಿಸ್ಟರ್ ಹ್ಯಾಸ್ ಎ ಸನ್ ಡಿ ಅಂಡ್ ಎ ಡಾಟರ್ ಇ. ನೋಡ್ರಿ, ಸಿ ಬಿ ಸಿಸ್ಟರ್ ಅದಾರ, ಮತ್ತ ಅವ್ರಿಗೆ ಒಂದು ಗಂಡು ಮಗ ಡಿ ಅದನ, ಹೆಣ್ಣು ಮಗಳು ಇ ಅದಾರ ಅಂತ ಅರ್ಥ. ಸಿಗೆ ಇಬ್ರು ಮಕ್ಕಳು ಅದಾರ. ಒಬ್ಬವ ಡಿ ಏನದನ್ರಿ? ಗಂಡು ಮಗ ಅದಾನ, ಸನ್ ಅದಾನ. ಇನ್ನೊಂದು ಬಕ್ಕಿ ಡಾಟರ್ ಅದಾರ, ಅವ್ರು ಯಾರದಾರ? ಇ ಅದಾರ. ಸಾರಿ, ಟ್ರಯಾಂಗಲ್ ಹಾಕ್ರಿ. ರೈಟ್. ಇದು ಮಗಳು. ಮಗಳು ಅಂದ್ರ ಡಾಟರ್. ಇದ್ರ ಎರೋ ಮಾರ್ಕ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಸಿಗೆ ಇಬ್ರು ಗಂಡು ಮಕ್ಕಳು, ಇಬ್ರು ಮಕ್ಕಳು ಅದಾರ. ದೆನ್ ನೆಕ್ಸ್ಟ್ ನೋಡೋಣ. ಎಫ್ ಈಸ್ ಮೆಟರ್ನಲ್ ಅಂಕಲ್ ಆಫ್ ಡಿ. ಎಫ್ ಈಸ್ ಮೆಟರ್ನಲ್ ಅಂಕಲ್ ಆಫ್ ಡಿ ಅಂದ್ರೆ ಡಿ ಯ ತಾಯಿಯ ಸಹೋದರ ಇರ್ಬೇಕಲ್ಲ ಎಫ್. ನೋಡ್ರಿ, ಡಿ ಯ ತಾಯಿಯ ಸಹೋದರ ಯಾರದಾರ? ಎಫ್ ಅದನ. ಮೆಟರ್ನಲ್ ಅಂಕಲ್. ರೈಟ್ ರೀ. ಇಷ್ಟು ಡೈಗ್ರಾಮ್ ಆಯ್ತಿದು. ಬಿ ಯ ಸಿಸ್ಟರ್ ಯಾರದಾರ? ಸಿ ಅದನ. ಸಿ ಯ ಬ್ರದರ್ ಯಾರದಾರ? ಎಫ್ ಅದನ. ಅಂದ್ರೆ ಸಿಗೆ ಇಬ್ರು ಬ್ರದರ್ಸ್ ಅದಾರ. ಬಟ್ ಬಿ ಜನರ ಗೊತ್ತಿಲ್ಲ ನಮಗ. ಸಿಗೆ ಒಬ್ರು ಬ್ರದರ್ ಅಂದ್ರು ಕನ್ಫರ್ಮ್ ಅದಾರ. ಬಟ್ ಬಿ ಜನರ ಕೊನೆಯ ತನಕ ಗೊತ್ತೇ ಆಗಿಲ್ಲ ನಮಗಿದು. ಗೊತ್ತೇ ಆಗಿಲ್ಲ. ಬಟ್ ಬಿಗೆ ಒಬ್ರು ಮಗ ಅದಾರ, ಸಿಗೆ ಇಬ್ರು ಮಕ್ಳು ಅದಾರ. ಒಂದ್ ಗಂಡು ಮಗು ಅದ, ಒಂದ್ ಹೆಣ್ಣು ಮಗು ಅದ. ಇಷ್ಟು ಟೋಟಲ್ ಡೈಗ್ರಾಮ್ ಇದು. ಇದ್ರ ಮ್ಯಾಗ ಏನ್ ಕ್ವಶನ್ ಕೇಳ್ಯಾರ? ಡಿಗೆ ಇಂಗ್ಲಿಷ್ ನೋಡ್ರಿ, ಹೌ ಈಸ್ ಎ ರಿಲೇಟೆಡ್ ಟು ಡಿ. ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂತಂದ್ರ ನೀವು ಎರೋ ಮಾರ್ಕನ್ ಹೆಂಗ್ ಯೂಸ್ ಮಾಡ್ಬೇಕು ಹೇಳ್ರಿ? ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂದ್ರೆ ಡಿ ಟು ಎ ಕಡೆ ನೋಡ್ಬೇಕು ನೀವು. ಡಿ ಟು ಎ ಕಡೆ ನೋಡಿದ್ರಿ ಅಂದ್ರೆ ಇವ್ರಿಬ್ರು ಏನ್ರಿ? ಡಿ ಇಂದ ಮದರ್ ಯಾರದಾರ? ಸಿ ಅದಾರ. ಏದ್ ಮದರ್ ಫಾದರ್ ಯಾರೋ ಒಬ್ರು ಬಿ ಅದಾರ. ಅಂದ್ರೆ ಇವ್ರಿಬ್ರು ಬ್ರದರ್ಸ್ ಆರ್ ಸಿಸ್ಟರ್ ಸಿಬ್ಲಿಂಗ್ಸ್ ಅದಾರ ಅಂತಂದ್ರೆ ಇವ್ರ ಮಕ್ಳು ಇಬ್ರು ಏನಾಗಿರ್ತಾರ? ಇವ್ರಿಗೆ ಇವ್ರು ಅಂಕಲ್ ಆಗ್ಬೋದು, ಆಂಟ್ ಆಗ್ಬೋದು. ಇವ್ರಿಗೆ ಇವರು ಆಂಟ್ ಆಗ್ತಾರ. ಸೊ ಅಂಕಲ್ ಆರ್ ಆಂಟ್ಸ್, ಸನ್ ಆರ್ ಡಾಟರ್ ಇದ್ರೆ ಏನಂತ ಯೂಸ್ ಮಾಡ್ತೀವಿ? ಕಜಿನ್. ಆನ್ಸರ್ ಏನ್ರಿ ಇದು? ಕಜಿನ್. ಇಬ್ರು ಒಬ್ರಿಗೊಬ್ರು ಏನದಾರ? ಕಜಿನ್ ಅದಾರ. ಆಪ್ಷನ್ ಏನಾಯ್ತು ನಮ್ದಿಲ್ಲಿ?